ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬರ್ಹಿಷದ ರಾಜ, ಬರ್ಹಿಷ್ಮಂತ ಅಥವಾ ಪ್ರಾಚೀನ ಬರ್ಹಿ ರಾಜ, ಅವನಿಗೆ ನಾರದರ ಉಪದೇಶ ಮಾಡಿದ್ದರು. ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದಿ, ಆದರೆ ಭಗವಂತ ಪ್ರೀತನಾಗಲಿ ಅಂತ ನೀನು ಮಾಡ್ತಾ ಇಲ್ಲ, ಕೇವಲ ಕಾಮ್ಯ ಫಲಕ್ಕಾಗಿ ಮಾಡ್ತಾ ಇದ್ದಿ. ಅದಕ್ಕಾಗಿ ಪುರಂಜನ ಉಪಾಖ್ಯಾನವನ್ನ ಉಪದೇಶ ಮಾಡಿದ್ರು. ಪ್ರಾಚೀನ ಬರಿಹಿ ನಂತರದಲ್ಲಿ ಭಗವತ್ ಪ್ರೀತಿಕರವಾದಂತಹ ಕಾರ್ಯವನ್ನ ಮಾಡಿದ. ಪ್ರಾಚೀನ ಬರಿಹಿ ರಾಜನಿಗೆ 10 ಮಕ್ಕಳಾದ್ರು. ಆ ಪ್ರಾಚೀನ ಬರಿಹಿಯ ಹೆಂಡತಿ ಶ್ರುತಧೃತಿ ಅಂತ, ಶ್ರುತಧೃತಿ. ಅವಳಲ್ಲಿ 10 ಮಕ್ಕಳನ್ನ ಪ್ರಾಚೀನ ಬರ್ಹಿ ರಾಜ ಪಡೆದ. ಪ್ರಾಚೀನ ಬರ್ಹಿಷಃ ಪುತ್ರಾಃ ಶತಧೃತ್ಯಾಂ ದಶಾಭವನ್ ತುಲ್ಯನಾಮ ವ್ರತಾಃ ಸರ್ವೇ ಧರ್ಮಸ್ನಾತಾಃ ಪ್ರಚೇತಸಃ. ಶ್ರುತಧೃತಿ ಅಲ್ಲ, ಶತಧೃತಿ. ಶತಧೃತಿ ಅಂತ ಹೆಂಡತಿ. ಅವಳಲ್ಲಿ 10 ಮಕ್ಕಳನ್ನ ಪಡೆದಿದ್ದಾನೆ. 10 ಮಕ್ಕಳಿಗೂ ಸೇರಿಸಿ ಹೆಸರನ್ನ ಅವ ಇಟ್ಟ ಪ್ರಚೇತಸರು ಅಂತ. ಎಲ್ಲರಿಗೂ ಹೆಸರು ಒಂದೇ, ಪ್ರಚೇತಸರು ಅಂತ. ಈ 10 ಮಕ್ಕಳು ಕೂಡ ವಂಶಾಭಿವೃದ್ಧಿ ಆಗಬೇಕು ಅಂತ ಮನಸ್ಸು ಮಾಡಿಲ್ಲ. ಭಗವಂತನನ್ನು ಹುಡುಕಲಿಕ್ಕೆ ಅಂತ ಹೋದ್ರು. ದಾರಿಯಲ್ಲಿ ಹೋಗುವಾಗ ರುದ್ರದೇವರು ಸಿಕ್ಕಿದ್ರು. ರುದ್ರದೇವರಿಗೆ ಬಹಳ ಸಂತೋಷ ಆಯಿತು. ಯಾವಾಗಲೂ ಭಗವಂತನನ್ನ ಸ್ತೋತ್ರ ಮಾಡುವಂತಹ ಇವರು ನನಗೆ ಸಿಕ್ಕಿದ್ದರಲ್ಲ ಅಂತ ಹೇಳಿ ರುದ್ರದೇವರು ಪ್ರಚೇತಸರಿಗೆ ಉಪದೇಶವನ್ನ ಮಾಡ್ತಾರೆ. ಅರ್ಥಾತ್ ರುದ್ರಗೀತೆ ಅಂತ, ರುದ್ರದೇವರು ಉಪದೇಶ ಮಾಡಿದ ಗೀತೆ, ಅದು ರುದ್ರಗೀತೆ ಅಂತ. ಅದನ್ನ ಉಪದೇಶ ಮಾಡಿ, ಈ ಜಪವನ್ನ ನೀವು ಮಾಡಿ ಭಗವಂತ ನಿಮಗೆ ಸಿಗ್ತಾನೆ. ಎಂತಹ ರುದ್ರಗೀತೆ ಅದು. ಜಿತಂತ ಆತ್ಮವಿದ್ಧುರ್ಯ ಸ್ವಸ್ಥಯೇ ಸ್ವಸ್ತಿರಸ್ತು ಮೇ ಭವತಾ ರಾಧಸಾರಾಧಂ ಸರ್ವಸ್ಮಾ ಆತ್ಮನೇ ನಮಃ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸರೋಚಿಷೇ. ಇದು ರುದ್ರದೇವರು ಹೇಳುವ ಗೀತೆ ಪ್ರಾರಂಭ ಆಗುವಂಥದ್ದು. ಹೇಳಿದ್ರು ಇದನ್ನ ಜಪವನ್ನ ಮಾಡಿಕೊಂಡು ತಪಸ್ಸು ಮಾಡಿ ಅಂತ.
ಪ್ರತೇತಸರು ರುದ್ರದೇವರಿಗೆ ನಮಸ್ಕರಿಸಿ ಸಮುದ್ರಕ್ಕೆ ಹೋದ್ರು. ಜಪಯಜ್ಞೇನ ತಪಸ ಪುರಂಜನಂ ಅತೋಷಯನ್. ಸಮುದ್ರದ ಒಳಗೆ ಹೋಗಿ ಭಗವಂತನನ್ನ, ನಾರಾಯಣನನ್ನ ಕುರಿತು ತಪಸ್ಸು ಮಾಡಿದ್ರು. ರುದ್ರದೇವರು ಏನು ಉಪದೇಶ ಮಾಡಿದ ಗೀತೆ ಇದೆ, ಆ ಗೀತೆಯನ್ನು ಜಪ ಮಾಡುತ್ತಾ ತಪಸ್ಸು ಮಾಡಿದ್ರು. ದಶವರ್ಷ ಸಹಸ್ರಾಂತೆ ಪುರುಷಸ್ತು ಸನಾತನಃ ತೇಷಾಂ ಆವಿರಭೂತ್ ಕೃಚ್ಛ್ರಂ ಶಾಂತೇನ ಶಮಯನ್ ರುಚ. ತಪಸ್ಸು ಮಾಡ್ತಾ 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 ಎಷ್ಟು ವರ್ಷ ಆಯಿತು ಅಂದ್ರೆ 10,000 ವರ್ಷಗಳು ಕಳೆದವು. ಪುರಾಣ ಪುರುಷನಾದಂತಹ ಭಗವಂತ ನಾರಾಯಣ ತನ್ನ ದಿವ್ಯ ರೂಪವನ್ನ ಪ್ರಕಟಗೊಳಿಸಿದ ಪ್ರಚೇತಸರಿಗೆ ಬಹಳ ಸಂತೋಷ ಆಯಿತು. ಭಗವಂತ ಬಂದ ಅಂತ ಖುಷಿ ಆಯಿತು. ಭಗವಂತನನ್ನ ಮತ್ತೆ ಸ್ತೋತ್ರ ಮಾಡಿದ್ರು. ನಮೋ ನಮಃ ಕ್ಲೇಶ ವಿನಾಶನಾಯ ನಿರೂಪಿತೋದಾರ ಗುಣ ಹುವಯಾಯ ಮನೋವಚೋ ವೇಗ ಪುರೋಜವಾಯ ಸರ್ವಾಕ್ಷ ಮಾರ್ಗೈರಗತಾಧ್ವನೇ ನಮಃ. ನಮಃ ಕಮಲನಾಭಾಯ ನಮಃ ಕಮಲಮಾಲಿನೇ ನಮಃ ಕಮಲಪಾದಾಯ ನಮಸ್ತೆ ಕಮಲೇಕ್ಷಣ. ಈ ರೀತಿಯಾಗಿ ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಭಗವಂತ ಹೇಳಿದ, ಏನು ಬೇಕು ಕೇಳಿ ಅಂತ. ಆಗ ಪ್ರಚೇತಸರು ಹೇಳ್ತಾರೆ, ನಿನ್ನನ್ನು ನೋಡಿದ್ದೇ ಸಾಕಾಯಿತು ನಮಗೆ, ನಿನಗಿಂತ ಹೆಚ್ಚಿನದ್ದು ನಮಗೆ ಏನು ಬೇಕಾಗಿಲ್ಲ. ಆದರೂ ಕೇಳುತ್ತೇನೆ, ಈ ಹುಟ್ಟು ಸಾವು ಅಂತ ಏನೋ ಒಂದು ರೋಗ ಇದೆ. ಈ ರೋಗಕ್ಕೆ ದೊಡ್ಡ ವೈದ್ಯ ಯಾರು ಅಂದ್ರೆ ಅದು ಭಗವಂತ ನೀನು. ಸುದುಶ್ಚಿಕಿತ್ಸಸ್ಯ ಭವಸ್ಯ ಮೃತ್ಯೋ ಭಿಷಕ್ತಮಂ ತ್ವಾದ್ಯ ಗತಿಂ ಗತಾಸ್ಮಃ. ಆದ್ದರಿಂದಲೇ ನಿನ್ನನ್ನು ಆಶ್ರಯಿಸಿದ್ದೇವೆ ನಾವು. ಒಂದು ಉಪಕಾರವನ್ನ ಮಾಡು ಭಗವಂತ ನೀನು. ನಾವು ಏನು ಮಾಡಿದ್ರು ಅದು ನಿನ್ನ ಸಂತೋಷಕ್ಕೆ ಕಾರಣವಾಗಲಿ, ಇಷ್ಟು ಬೇಡುತ್ತೇವೆ. ನಿರಂತರವಾಗಿ ಸೇವೆಯನ್ನ ಮಾಡುವುದರಿಂದ ಜ್ಞಾನಿಗಳು, ಗುರುಗಳು, ವೃದ್ಧರು ಅವರನ್ನ ಪ್ರಸನ್ನಗೊಳಿಸುವಂಥದ್ದು ಈ ಸೇವೆ. ಇದರಿಂದ ನೀನು ಪ್ರೀತನಾಗಬೇಕು. ಅಸೂಯೆಯನ್ನ, ಕ್ರೋಧವನ್ನ, ಅಹಂಕಾರವನ್ನ ಬಿಟ್ಟು ಜ್ಞಾನಿಗಳಿಗೆ ನಮಸ್ಕಾರ ಮಾಡುವುದರಿಂದ ನೀನು ಪ್ರೀತನಾಗಬೇಕು. ಅನ್ನ ಆಹಾರಾದಿಗಳನ್ನು ಬಿಟ್ಟು ದೀರ್ಘಕಾಲದವರೆಗೆ ನೀರಿನಲ್ಲೇ ನಿಂತು ತಪಸ್ಸು ಮಾಡುವುದರಿಂದ ನೀನು ಪ್ರೀತನಾಗಬೇಕು. ಸರ್ವ ವ್ಯಾಪಕನೂ ಪುರುಷೋತ್ತಮನೂ ಆದಂತಹ ನೀನು ಎಲ್ಲ ತಪಸ್ಸನ್ನ ನಾವು ಮಾಡುವುದರಿಂದ ನೀನು ಪ್ರೀತನಾಗಬೇಕು, ಅಷ್ಟೇ ನಾವು ಕೇಳಿಕೊಳ್ಳುವಂಥದ್ದು. ಎನ್ನ ಸುತಪ್ತಂ ತಪಯೇತದೀಶ ನಿರಂಧಸಾಂ ಕಾಲ ಮದಭ್ರಮಪ್ಸು ಸರ್ವಂ ತದೇತತ್ ಪುರುಷಸ್ಯ ಭೂಮ್ನೋ ವೃಣೀಮಹೇತೆ ಪರಿತೋಷಣಾಯ. ನಾವು ಏನು ಮಾಡಿದ್ರು ಅದು ನಿನ್ನ ಸಂತೋಷಕ್ಕೆ ಕಾರಣ ಆಗಬೇಕು, ಅಂತಹ ವರವನ್ನ ನಮಗೆ ಕೊಡಬೇಕು ಅಂತ
ಪ್ರಚೇತಸರು ದೇವನಲ್ಲಿ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಪ್ರಸನ್ನನಾಗಿ ಹೇಳಿದ, ತಥಾಸ್ತು ಅಂತ ಹೇಳಿದ. ಇತಿ ಪ್ರಚೇತೋಭಿರಭಿಷ್ಟುತೋ ಹರಿಹಿ ಪ್ರೀತಃ ತಥಾ ಇತ್ಯಾಹ ಶರಣ್ಯವತ್ಸಲಃ. ಶರಣಾಗತ ವತ್ಸಲನಾದಂತಹ ಭಗವಂತ ಪ್ರಸನ್ನನಾಗಿ ತಥಾ ಅಸ್ತು, ಹಾಗೆಯೇ ಆಗಲಿ ಅಂತ ಹೇಳಿದ. ಬಹಳ ಸಂತೋಷ ಆಯಿತು. ಭಗವಂತ ಆ ಕಡೆ ಹೋದ. ಪ್ರಚೇತಸರು ಸಮುದ್ರದಿಂದ ಎದ್ದು ಬರ್ತಾ ಇದ್ದಾರೆ. ಬಹಳ ವರ್ಷಗಳಾಗಿತ್ತು ಸಮುದ್ರದ ಒಳಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿ. 10,000 ವರ್ಷಗಳು ಆಗಿತ್ತು. ಹೊರಗೆ ಸಮುದ್ರದಿಂದ ಹೊರಗೆ ಬಂದು ನೋಡ್ತಾರೆ, ಎಲ್ಲ ಗಿಡ ಮರಗಳು ಆಕಾಶದ ಎತ್ತರಕ್ಕೆ ಬೆಳೆದು ನಿಂತವೆ ಅಂತ. ಭಗವಂತನನ್ನು ಒಲಿಸಿಕೊಂಡು ಕ್ರೋಧವನ್ನ ಅಸೂಯೆಯನ್ನಲ್ಲಿ ಬಿಟ್ಟವರು ಈ ಪ್ರಚೇತಸರು. ಈ ವೃಕ್ಷಗಳನ್ನು ನೋಡಿ ಸಿಟ್ಟು ಬಂದು ಬಿಡ್ತು. ಇಡೀ ಭೂಮಂಡಲವನ್ನ, ಸ್ವರ್ಗವನ್ನೇ ತಡೆಯುವಷ್ಟು ಎತ್ತರಕ್ಕೆ ಬೆಳೆದು ನಿಂತವೆ ಈ ಮರಗಳು. ವೃಕ್ಷಗಳ ಮೇಲೆ ಕೋಪ ಉಂಟಾಯಿತು. ಆ ಕಡೆ ಈ ಕಡೆ ಏನು ಕಾಣುವುದಿಲ್ಲ, ಆ ತರ ಬೆಳೆದು ನಿಂತಿವೆ ಇವು ಅಂತ. ಏನು ಮಾಡಿದ್ರು? ಸಂಕಲ್ಪ ಮಾಡಿದ್ರು, ಮರ ಬಳ್ಳಿಗಳು ಇಲ್ಲಿ ಇರಬಾರದು ಅಂತ. ಮರ ಬಳ್ಳಿಗಳು ಇಲ್ಲದ ರೀತಿಯಲ್ಲಿ ಭೂಮಂಡಲವನ್ನು ನೋಡಿಕೊಳ್ಳುತ್ತೇನೆ ಅಂತ ಶಪಥ ಮಾಡಿದ್ರು. ಬಾಯಿಯಲ್ಲಿ ಬೆಂಕಿ ಮತ್ತು ಗಾಳಿ ಉಗುಳ್ಲಿಕ್ಕೆ ಶುರು ಮಾಡಿದ್ರು. ಪ್ರಳಯ ಕಾಲದ ಕಾಲಾಗ್ನಿ ರುದ್ರನಂತೆ ಗಾಳಿಯನ್ನ ಬಿಡ್ತಾ ಇದ್ದಾರೆ ಬಾಯಿಂದ, ಬೆಂಕಿಯನ್ನು ಉಗುಳುತ್ತಾ ಇದ್ದಾರೆ ಬಾಯಿಂದ. ಮರ ಬಳ್ಳಿಗಳು ಸುಡುತ್ತಾ ಇವೆ ಅಂತ. ಬ್ರಹ್ಮದೇವರು ಬಂದರು ಅಲ್ಲಿಗೆ. ತಡಿಬೇಕು ಅಂತ ಪ್ರಚೇತಸರಿಗೆ ಹೇಳಿದ್ರು, ಸಾಕು ಮಾಡಿ ಅಂತ. ಪ್ರಾಚೀನ ಬರಿಹಿಯ ಈ ಪುತ್ರರು ಪ್ರಚೇತಸರಿಗೆ ಸ್ವಲ್ಪ ಬುದ್ಧಿವಾದವನ್ನ ಹೇಳಿದ್ರು. ಕೋಪವನ್ನ ಶಾಂತಗೊಳಿಸಿದ್ರು. ಅಳಿದುಳಿದ ವೃಕ್ಷಗಳಿಗೆ ಬ್ರಹ್ಮದೇವರು ಅಪ್ಪಣೆ ಮಾಡಿದ್ರು, ನಿಮ್ಮ ಮಗಳು ಮಾರೀಷೆ ಅಂತ ಇದ್ದಾಳೆ ಅಲ್ವಾ, ಅವಳನ್ನ ಇವರಿಗೆ ಕೊಟ್ಟು ಮದುವೆ ಮಾಡಿ ಇವರನ್ನ ಈ ರೀತಿಯಾಗಿ ಶಾಂತಗೊಳಿಸಿ ಅಂತ ಹೇಳಿದ್ರು. ಪ್ರಚೇತಸರು ಬಹಳ ಸಂತೋಷ ಆಯಿತು. ಮಾರೀಷೆ ಒಬ್ಬಳು ಕನ್ಯೆಯನ್ನು 10 ಮಂದಿ ಪ್ರಚೇತಸರು ಕೂಡ ಮದುವೆ ಆದ್ರು. ಮದುವೆಯಾಗಿ ಆ ಪ್ರಚೇತಸರು ಈ ಮಾರೀಷೆಯಲ್ಲಿ ಒಬ್ಬ ಪುತ್ರನನ್ನ ಪಡೆದುಕೊಂಡ್ರು. ಆ ಪುತ್ರನಿಗೆ ಹೆಸರು ಬಂತು ದಕ್ಷ ಅಂತ. ಯಾಕೆ ದಕ್ಷ ಅಂತ ಹೆಸರು ಬಂತು? ಯೋ ಜಾಯಮಾನಃ ಸರ್ವೇಷಾಂ ತೇಜಸ್ವಿನಾಮೃತ ಸ್ವಯೋಪ ದತ್ತ ದಾಕ್ಷ್ಯಾಚ್ಚ ಕರ್ಮಣಾಂ ದಕ್ಷಮಬ್ರುವನ್. ಹುಟ್ಟುವಾಗಲೇ ಎಲ್ಲ ತೇಜಸ್ಸಿನಿಂದ ತೇಜಸ್ಸನ್ನು ಹೇಳಿಕೊಳ್ಳುವವನಾಗಿದ್ದ ಇವ, ಮತ್ತು ಕರ್ಮಗಳನ್ನು ಆಚರಿಸುವುದಲ್ಲಿ ಬಹಳ ಕುಶಲನಾಗಿದ್ದ. ಆದ್ದರಿಂದ ದಕ್ಷ ಅಂತ ಹೆಸರು ಬಂತು. ಯಾರು ಈ ದಕ್ಷ? ಹಿಂದೆ ಒಬ್ಬ ದಕ್ಷ ಅಂತ ಹುಟ್ಟಿದ್ದ ಪ್ರಜಾಪತಿ. ದಕ್ಷ ಅಂಗುಷ್ಠಾತ್ ಜಜ್ಞೆ, ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದವನೇ ದಕ್ಷ. ಸ್ವಯಂಭುವ ಮನ್ವಂತರದಲ್ಲಿ ಇದ್ದವ. ಸ್ವಯಂಭುವ ಮನುಗಳ ಮಗಳನ್ನ, ಪ್ರಸೂತಿಯನ್ನ ಕೂಡ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಆದರೆ
ಆ ದಕ್ಷ ಏನು ಮಾಡಿದ್ದ? ರುದ್ರದೇವರಿಗೆ ಅವಮಾನ ಮಾಡಿದ್ದ ದಕ್ಷ ಯಜ್ಞದಲ್ಲಿ. ಶ್ರೀ ಮಹಾದೇವನನ್ನೇ ತಿರಸ್ಕಾರ ಮಾಡಿದ್ದ. ತೇಚ ಬ್ರಹ್ಮ ಯಸ್ಯಾಂ ಮಹದವಜ್ಞಾತ್ ಅಜನ್ಯಜ ಅಜನ್ಯ ಜನಯೋ ನಿಜ. ಮಹದವಜ್ಞಾತ್ ಮಹಾತ್ಮರಾದಂತಹ ರುದ್ರದೇವರ ಅವಮಾನ ಮಾಡಿದ್ದ ಕಾರಣದಿಂದ ಆ ಶರೀರವನ್ನು ತ್ಯಾಗ ಮಾಡಿಬಿಟ್ಟಿದ್ದ ಅಂತ. ಅವನೇ ದಕ್ಷ ಈಗ ಪ್ರಚೇತಸರಿಗೆ ಮಾರೀಷೆಯಲ್ಲಿ ದಕ್ಷನಾಗಿ ಮತ್ತೆ ಧನಿಸಿದ. ಮೊದಲು ಇದ್ದ ದಕ್ಷ ಅವ ಸ್ವಯಂಭುವ ಮನ್ವಂತರದಲ್ಲಿ, ಅವನೇ ದಕ್ಷ ಮತ್ತೆ ಚಾಕ್ಷುಷ ಮನ್ವಂತರದಲ್ಲಿ ತನ್ನ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನೆ. 6ನೆಯ ಮನ್ವಂತರ ಸ್ವಯಂಭುವ ಆದಮೇಲೆ ಸ್ವಾರೋಚಿಷ ಮನ್ವಂತರ, ನಂತರದಲ್ಲಿ ಉತ್ತಮ, ತಾಪಸ, ರೈವತ, ಚಾಕ್ಷುಷ 6ನೆಯ ಮನ್ವಂತರ. ಚಾಕ್ಷುಷ ಆದ ಮೇಲೆ ಈಗ ನಾವಿರುವಂತಹ ಮನ್ವಂತರ ಇದೆ ವೈವಸ್ವತ ಮನ್ವಂತರ. ಈ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರದಲ್ಲಿ ದಕ್ಷ ತಾನು ಸೃಷ್ಟಿಯನ್ನ ಆರಂಭ ಮಾಡ್ತಾರೆ. ಚಾಕ್ಷುಷೆ ತ್ವಂತರೆ ಪ್ರಾಪ್ತೆ ಪ್ರಾಕ್ಷರ್ಗೆ ಕಾಲವಿದ್ರುತೆ ಯಸ್ ಸಸರ್ಜ ಪ್ರಜಾ ಇಷ್ಟ ಸದಕ್ಷೋ ದೈವತೋದಿತ. ಕಾಲಕ್ರಮದಲ್ಲಿ ಹಿಂದಿದ್ದ ಸೃಷ್ಟಿಯು ಸ್ವಲ್ಪ ನಶಿಸಿ ಹೋಗ್ತಾ ಇದ್ದಾಗ ಇವ ಮತ್ತೆ ಚಾಕ್ಷುಷ ಮನ್ವಂತರದಲ್ಲಿ ಸೃಷ್ಟಿಯನ್ನ ಬೆಳೆಸಿದ. ಮತ್ತೆ ಆ ದಕ್ಷನೇ ಪ್ರಜಾಪತಿಗಳಿಗೆ ಒಡೆಯ ಆಗಿಬಿಟ್ಟ. ತಂ ಪ್ರಜಾಸರ್ಗ ರಕ್ಷಾಯಾಂ ಅನಾದಿ ಅಭಿಷಿಚ್ಯತ. ಬ್ರಹ್ಮದೇವರು ಪ್ರಜಾಪತಿಗಳಿಗೆಲ್ಲ ಒಡೆಯ ಅಂತ ಅಭಿಷೇಕ ಮಾಡಿದ್ರು, ಪ್ರಜಾಪತಿ ಅಂತ. ಸೃಷ್ಟಿಯನ್ನು ರಕ್ಷಣೆ ಮಾಡಲಿಕ್ಕೆ ಆದೇಶ ಮಾಡಿದ್ರು. ಇದು ಪ್ರಚೇತಸರ ವಿಶೇಷವಾದಂತಹ ತಪಸ್ಸು. ಅವರು ರುದ್ರದೇವರನ್ನ ಒಲಿಸಿಕೊಂಡು ರುದ್ರಗೀತೆಯನ್ನ ಪಡೆದುಕೊಂಡು ಭಗವಂತನನ್ನ ಸಮುದ್ರಕ್ಕೆ ಹೋಗಿ ತಪಸ್ಸು ಮಾಡಿ ಭಗವಂತನನ್ನ ಪ್ರಕಟಿಗೊಳಿಸಿಕೊಂಡು ಪ್ರತ್ಯಕ್ಷಗೊಳಿಸಿಕೊಂಡು ಏನು ಕರ್ಮವನ್ನು ಮಾಡಿದ್ರು ಭಗವಂತ ನಿನಗೆ ಪ್ರೀತಿ ಆಗಬೇಕು ಅಂತ ವರವನ್ನ ಪಡೆದುಕೊಂಡಂಥವರು. ಅಂತಹ ಪ್ರಚೇತಸರು ದಕ್ಷನಿಗೆ ಜನ್ಮವನ್ನ ವೃಕ್ಷಗಳ ಮಗಳಾದಂತಹ ಮಾರೀಷೆಯಿಂದ ಪಡೆದುಕೊಂಡರು. ದಕ್ಷನಿಗೆ ಅಧಿಕಾರವನ್ನು ಕೊಟ್ಟು ಪ್ರಚೇತಸರು ಮುಂದೆ ಹೊರಟರು. ಅವರಿಗೆ ನಾರದರು ಸಿಕ್ಕಿದ್ರು. ಪ್ರಾಚೀನ ಬರಿಹಿಗೆ ಕೂಡ, ಈ ಪ್ರಚೇತಸರ ತಂದೆ ಪ್ರಾಚೀನ ಬರಿಹಿಗೂ ಕೂಡ ನಾರದರು ಉಪದೇಶ ಮಾಡಿದ್ರು. ಈಗ ಅವನ ಮಕ್ಕಳಿಗೂ ಕೂಡ ನಾರದರು ಉಪದೇಶ ಮಾಡ್ತಾ ಇದ್ದಾರೆ. ಬಹಳ ಮಾರ್ಮಿಕವಾದಂತಹ ಒಂದು ಉಪದೇಶ. ಯಥಾ ತರೋರು ಮೂಲ ನಿಷೇಚನೇನ ತೃಪ್ಯಂತೆ ತತ್ ಸ್ಕಂಧ ಭುಜೋಪಶಾಖಾ ಪ್ರಾಣೋಪಹಾರಾಚ್ಚಯತೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಮಚ್ಯುತೇಜ್ಯ. ಆ ದೇವತೆ ಈ ದೇವತೆ ಅವನನ್ನ ಇವನನ್ನ ಆರಾಧನೆಯನ್ನ ಮಾಡುವ ಬದಲಿಗೆ ಎಲ್ಲರಿಗೂ ಕೂಡ ಮೂಲ ಪುರುಷನಾದಂತಹ ಭಗವಂತ, ಪುರುಷೋತ್ತಮನಾದಂತಹ ಭಗವಂತ ನಾರಾಯಣನನ್ನ, ಅಚ್ಯುತನನ್ನ ಆರಾಧನೆ ಮಾಡುವುದು ಒಳ್ಳೆಯದು. ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ. ಸರ್ವಾರ್ಹಣಂ ಎಲ್ಲರ ಅಂತರ್ಯಾಮಿಯಾದಂತಹ ಭಗವಂತ ಅಚ್ಯುತನನ್ನ ಆರಾಧನೆ ಮಾಡಿದರೆ
ಸರ್ವಾರ್ಹಣಂ, ಎಲ್ಲ ದೇವತೆಗಳಿಗೆ ಸಂತೋಷ ಆಗಿಬಿಡುತ್ತದೆ. ಅದು ಹೇಗೆ ಅಂದರೆ 2 ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ನಾರದರು. ಯಥಾ ತರೋಹು ಮೂಲ ನಿಷೇಚನೇನ. ದೊಡ್ಡ ಒಂದು ಮರ ಇದೆ, ಆ ಮರಕ್ಕೆ ಮೇಲೆ ನೀರನ್ನ ಹಾಕಿದ್ರೆ ಅದು ಎಲ್ಲ ಕಡೆಗೆ ಹೋಗುವುದಿಲ್ಲ. ಏನು ಮಾಡಬೇಕು? ಮೂಲ ನಿಷೇಚನೇನ, ಮೂಲಕ್ಕೆ, ಅದರ ಬೇರಿಗೆ ನೀರನ್ನ ಹಾಕಬೇಕು. ಮರಕ್ಕೆ ಗಿಡಗಳಿಗೆ ನೀರು ಹಾಕುವ ಕ್ರಮವೇ ಹಾಗೆ. ಬುಡಕ್ಕೆ ನೀರು ಹಾಕೋದು. ಬುಡಕ್ಕೆ ನೀರು ಹಾಕಿದ್ರೆ ಅದು ಎಳ್ಕೊಂಡು ತನ್ನ ಕಾಂಡ, ತನ್ನ ಶಾಖೆ, ಇದಕ್ಕೆಲ್ಲ ನೀರು ಕೊಡುತ್ತದೆ. ಅದು ಕಾಂಡ ಬೆಳೀತದೆ, ಶಾಖೆ ಬೆಳೀತದೆ, ಉಪಶಾಖೆಗಳು ಬೆಳೀತದೆ, ಅದರಿಂದ ಹೂ ಬಂದು ಹಣ್ಣುಗಳಾಗ್ತವೆ. ಅದೇ ನೀರನ್ನ ತುದಿಯಲ್ಲಿ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿ ನೀರು ಕುಡಿಯುವುದಿಲ್ಲ. ಅದು ಚೆನ್ನಾಗಿ ನೀರು ಕುಡಿದು ಶಾಖೆ ಉಪಶಾಖೆಗಳಾಗಿ ಬೆಳೆದು ಹೂವನ್ನು ಬಿಟ್ಟು ಹಣ್ಣು ಬಿಡಬೇಕು ಅಂತಾದ್ರೆ ಮರದ ಬುಡಕ್ಕೆ ನೀರನ್ನು ಹಾಕಬೇಕು. ಹಾಗೆಯೇ ಎಲ್ಲರ ಅಂತರ್ಯಾಮಿಯಾಗಿರುವ ಭಗವಂತನನ್ನು ಆರಾಧನೆ ಮಾಡಿದ್ರೆ ಎಲ್ಲರೂ ಪ್ರೀತರಾಗಿ ಬಿಡುತ್ತಾರೆ, ಎಲ್ಲ ದೇವತೆಗಳು ಪ್ರೀತರಾಗ್ತಾರೆ. ಬರೀ ದೇವತೆಗಳನ್ನ ಆರಾಧನೆ ಮಾಡ್ತಾ ಹೋದರೆ ಅವರ ಅಂತರ್ಯಾಮಿಯಾಗಿ ಇರುವಂತ ಭಗವಂತನನ್ನ ಮರೆತರೆ ಈ ದೇವತೆಗಳು ಕೂಡ ಪ್ರೀತರಾಗುವುದಿಲ್ಲ. ಇನ್ನೊಂದು ದೃಷ್ಟಾಂತ, ಪ್ರಾಣೋಪಹಾರಾಚ್ಚ ಯಥೇಂದ್ರಿಯಾಣ. ಪ್ರಾಣವನ್ನ ಬಿಟ್ಟು ಬಿಟ್ಟು ಬರೀ ಇಂದ್ರಿಯಗಳಿಗೆ ಆಹಾರ ಕೊಟ್ಟು ಬಿಟ್ರೆ ಇಂದ್ರಿಯಗಳಿಗೆ ಶಕ್ತಿ ಇಲ್ಲ ಅಂತ ಆದೀತು. ಉದಾಹರಣೆ ಕೊಟ್ರೆ ಹೀಗೆ ಕೊಡಬಹುದು. ನಮ್ಮ ಗುರುಗಳು ಪೇಜಾವರ ಶ್ರೀಗಳವರು ಪ್ರಾತಸ್ಮರಣೀಯರು ಹೇಳ್ತಾ ಇದ್ದು, ಒಮ್ಮೆ ಇಂದ್ರಿಯಗಳಿಗೆ ಹೊಟ್ಟೆಯ ಮೇಲೆ ಸ್ವಲ್ಪ ಸಿಟ್ಟು ಬಂತು ಅಂತ. ನಾವೆಲ್ಲ ಇಂದ್ರಿಯಗಳು ಎಷ್ಟು ಕ್ರಿಯಾಶೀಲರಾಗಿದ್ದೇವೆ. ಕಣ್ಣು ಎಲ್ಲಿ ಆಹಾರ ಇದೆ ಅದನ್ನು ನೋಡುತ್ತದೆ, ಮಾತ್ರವಲ್ಲ ವಾಸನೆ ಮೂಗು ನೋಡುತ್ತದೆ ಅಲ್ಲಿ ಇದೆ ಅಂತ. ಕಾಲು ಅಲ್ಲಿಗೆ ನಡ್ಕೊಂಡು ಹೋಗ್ತದೆ, ಕೈ ಅಲ್ಲಿ ಹೋಗಿ ತೆಗೆದುಕೊಂಡು ಬರ್ತದೆ, ಬಾಯಿಯ ಮೂಲಕ ಅದು ಆಹಾರ ಒಳಗೆ ಹೋಗ್ತದೆ. ಅಂತೂ ಎಲ್ಲ ಇಂದ್ರಿಯಗಳು ಕ್ರಿಯಾಶೀಲರಾಗಿದ್ದಾವೆ. ಹೊಟ್ಟೆ ಅದು ಸುಮ್ಮನೆ ಕೂತಿಕೊಂಡಿದೆ ಅಂತ. ಆಹಾರ ಬಂದು ಬೀಳುತ್ತಾ ಇದೆ ಅಷ್ಟೇ, ಏನು ಕೆಲಸ ಮಾಡ್ತಾ ಇಲ್ಲ. ಹೊಟ್ಟೆ ಸುಮ್ಮನೆ ಕೂತುಕೊಂಡಿದೆ, ಕಾಲ ಕಾಲಕ್ಕೆ ಏನೆಲ್ಲ ಬೇಕು ಅದಕ್ಕೆ ಸಿಗ್ತಾ ಇದೆ. ಇಂದ್ರಿಯಗಳು ಎಲ್ಲ ಒಟ್ಟು ಸೇರಿ ಒಂದು ಮುಷ್ಕರವನ್ನ ಮಾಡಿದ್ದಾವೆ ಅಂತ. ನಾವು ನೋಡ್ಲಿಕ್ಕೆ ಹೋಗೋದು ಬೇಡ, ಕೇಳಲಿಕ್ಕೆ ಹೋಗೋದು ಬೇಡ, ವಾಸನೆ ನೋಡೋದು ಬೇಡ, ತಿನ್ನೋದು ಬೇಡ, ನಡ್ಕೊಂಡು ಹೋಗೋದು ಬೇಡ, ಕೈಯಲ್ಲಿ ತರೋದು ಬೇಡ, ಏನು ಬೇಡ, ಮುಷ್ಕರ ಮಾಡಿಬಿಡೋಣ ಆಯ್ತು ಅಂತ ಎಲ್ಲ ಇಂದ್ರಿಯಗಳು ಸುಮ್ಮನೆ ಕೂತಿದ್ದಾವೆ. 1 ದಿನ ಆಯಿತು, 2 ದಿನ ಆಯಿತು, 3ನೆಯ ದಿವಸದಲ್ಲಿ ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಕಾಲಿಂದ ನಡಿಲಿಕ್ಕೆ ಆಗ್ತಾ ಇಲ್ಲ, ಮಾತನಾಡೋಣ ಅಂದ್ರೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ, ಶಕ್ತಿಯೇ ಇಲ್ಲ. ಯಾಕೆ? ಹೊಟ್ಟೆಗೆ ಆಹಾರವೇ ಬಿದ್ದಿಲ್ಲ. ಹೊಟ್ಟೆಗೆ ಆಹಾರ ಬಿದ್ದಿಲ್ಲ ಅಂದ್ರೆ ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಇಂದ್ರಿಯಗಳಿಗೆ ಆಗ ಜ್ಞಾನೋದಯ ಆಯಿತು ಅಂತ. ನಮಗಿಂತಲೂ ಹೊಟ್ಟೆ ಬಹಳ ಕ್ರಿಯಾಶೀಲವಾಗಿದೆ, ನಾವು ಅಂದುಕೊಂಡಿದ್ದೆವು ಹೊಟ್ಟೆ ಸುಮ್ಮನೆ ಕೂತಿದೆ, ಆದ್ದರಿಂದಲೇ ನಾವು ಕ್ರಿಯಾಶೀಲರಾಗುವುದು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟೆವು. ಆದರೆ ಇದು ಸರಿಯಲ್ಲ. ಹೊಟ್ಟೆ ಎಷ್ಟು ಕ್ರಿಯಾಶೀಲವಾಗಿದೆ ಅಂತ ನಮಗೆ ಗೊತ್ತಾಯಿತು ಇವತ್ತು. ಹೊಟ್ಟೆಗೆ ಒಂದು ಆಹಾರ ಬಿದ್ದಿಲ್ಲ ಅಂದ್ರೆ ನಾವು ಇಂದ್ರಿಯಗಳು ಏನು ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.
ಆದ್ದರಿಂದ ಮುಷ್ಕರವನ್ನೆಲ್ಲ ಇಂದ್ರಿಯಗಳು ಹಿಂಪಡೆದಿದ್ದಾವೆ, ಆಹಾರವನ್ನು ನೋಡಿದ್ದಾವೆ, ತೆಗೆದುಕೊಂಡು ಬಂದಿದ್ದಾವೆ, ಬಾಯಿ ಮೂಲಕ ಹೊಟ್ಟೆ ಒಳಗೆ ಹಾಕಿದ್ದಾವೆ, ಹೊಟ್ಟೆಗೆ ಆಹಾರ ಹೋದ ಮೇಲೆ ಮತ್ತೆ ಇಂದ್ರಿಯಗಳು ಚುರುಕಾಗಿ ಬಿಟ್ಟಿದ್ದಾವೆ ಅಂತ. ಹೊಟ್ಟೆ ಖಾಲಿ ಬಿಟ್ಟರೆ ಯಾವ ಇಂದ್ರಿಯಗಳು ಕೂಡ ಇಲ್ಲ. ಪ್ರಾಣೋಪಹಾರಾಚ್ಚ ಯಥೇಂದ್ರಿಯಾಣ, ದೇಹದಲ್ಲಿ ಒಳಗೆ ಇರುವಂತಹ ಪ್ರಾಣದೇವ, ಆ ಪ್ರಾಣದೇವ ಪ್ರೀತನಾದ ಅಂದರೆ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಬರ್ತದೆ. ಪ್ರಾಣದೇವನೇ ತನ್ನ ಉಸಿರನ್ನ ಬಿಟ್ಟು ಬಿಟ್ರೆ, ನಿಲ್ಲಿಸಿ ಬಿಟ್ಟರೆ ಇಂದ್ರಿಯಗಳು ಯಾವ ಕೆಲಸ ಮಾಡುವುದಿಲ್ಲ. ಶರೀರದಲ್ಲಿ ಪ್ರಾಣದೇವ ಗಟ್ಟಿಯಾಗಿ ಇರಬೇಕು. ಅವ ಕೆಲಸ ಮಾಡಿಲ್ಲ ಅಂದ್ರೆ ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ, ನಿಂತು ಹೋಗಿ ಬಿಡುತ್ತದೆ. ಅದರಂತೆ ಎಲ್ಲರ ಅಂತರ್ಯಾಮಿಯಾದಂತಹ ಭಗವಂತನ ಆರಾಧನೆ ಮಾಡಿದರೆ ಎಲ್ಲ ದೇವತೆಗಳು ಪ್ರೀತರಾಗ್ತಾರೆ. ಪ್ರಾಣದೇವನನ್ನ ಸ್ತೋತ್ರ ಮಾಡಿದ್ದರೆ, ಹೊಟ್ಟೆಗೆ ಆಹಾರವನ್ನು ತುಂಬಿಸಿದ್ದರೆ, ಇಂದ್ರಿಯಗಳೆಲ್ಲ ಗಟ್ಟಿಮುಟ್ಟಿ ಆಗಿರುವಂತೆ, ಮರದ ಬುಡಕ್ಕೆ ನೀರೆರೆದರೆ ಅದರ ಕಾಂಡ ಶಾಖೆ ಉಪಶಾಖೆಗಳು ಚೆನ್ನಾಗಿ ಬೆಳೆದು ಹೂವನ್ನು ಬಿಟ್ಟು ಹಣ್ಣು ಬಿಡುವಂತೆ, ಎಲ್ಲರ ಅಂತರ್ಯಾಮಿಯಾಗಿರುವ ಭಗವಂತನ ಅಚ್ಯುತನ ಆರಾಧನೆಯನ್ನ ಮಾಡಿದರೆ ಎಲ್ಲ ದೇವತೆಗಳಿಗೆ ಪ್ರೀತಿಯಾಗ್ತದೆ. ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ, ಎಲ್ಲ ದೇವತೆಗಳಿಗೆ ಪ್ರೀತಿಯಾಗಬೇಕು ಅಂತಾದರೆ ಅವರ ಅಂತರ್ಯಾಮಿಯಾಗಿರುವ ಭಗವಂತನ ಅಚ್ಯುತನ ಆರಾಧನೆಯನ್ನ ಮಾಡಬೇಕು. ಹೀಗೆ ನಾರದರು ಈ ಪ್ರಚೇತಸರಿಗೆ ಉಪದೇಶ ಮಾಡಿದ್ದಾರೆ. ತೇಪಿ ತನ್ ಮುಖ ನಿರ್ಯಾತಂ ಯಶೋ ಲೋಕ ಮಲಾಪಹಂ ಹರೇರ್ ನಿಶಮ್ಯ ತತ್ಪಾದಂ ಧ್ಯಾಯಂತಸ್ತದ್ಗತಿಂ ಯಯುಃ. ಭಗವಂತ ಕಥೆಗಳು, ಭಗವಂತನ ಕಥೆಗಳನ್ನ ಮತ್ತು ಬೇಕಾದಷ್ಟು ಉಪದೇಶಗಳನ್ನ ನಾರದರು ಪ್ರಚೇತಸರಿಗೆ ಮಾಡಿದ್ರು. ಉಪದೇಶ ಮಾಡಿ ಬ್ರಹ್ಮಲೋಕಕ್ಕೆ ಹೋಗಿಬಿಟ್ರು ನಾರದರು. ಈ ಪ್ರಚೇತಸರು ತರುವ ಪಾಪಗಳನ್ನು ಕೂಡ ಕಳೆದುಕೊಂಡು ಏನು ನಾರದರ ಮುಖಾಂತರವಾಗಿ ಭಗವತ್ ಚರಿತ್ರೆಗಳನ್ನ ಕೇಳಿದ್ದಾರೋ ಅದನ್ನೇ ಚಿಂತನೆ ಮಾಡ್ತಾ 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 ಹರೇಹೆ ನಿಶಮ್ಯ ತತ್ಪಾದಂ, ಭಗವಂತನ ಪಾದ ಕಮಲಗಳಲ್ಲಿಯೇ ಮನಸ್ಸನ್ನು ಇಡುತ್ತಾ ತದ್ಗತಿಂ ಯಯುಹು, ಭಗವಂತನ ಲೋಕವನ್ನು ಹೊಂದಿದ್ರು ಅಂತ. ಪ್ರಚೇತಸರು ಸಾಮಾನ್ಯರಲ್ಲ. ರುದ್ರದೇವರು ಉಪದೇಶ ಮಾಡಿದ ರುದ್ರಗೀತೆಯನ್ನೇ ಜಪವನ್ನ ಮಾಡಿ ಸಮುದ್ರದ ಒಳಗೆ ಹೋಗಿ ತಪಸ್ಸು ಮಾಡಿದ್ದವರು. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ನಾವು ಮಾಡುವ ಎಲ್ಲ ಕಾರ್ಯಗಳು ಅದು ನಿನಗೆ ಪ್ರೀತಿದಾಯಕ ಆಗಬೇಕು ಅಂತ ವರವನ್ನ ಕೇಳಿಕೊಂಡವರು. ಅಂತಹ ಪ್ರಚೇತಸರಿಗೆ ಕೋಪ ಬಂತು. ನಮ್ಮಂತವರ ಪಾಡು ಏನು? ಸಮುದ್ರದಿಂದ ಹೊರಗೆ ಬರುವಾಗ ಮರಗಿಡಗಳು ಎಲ್ಲ ಬೆಳೆದು ನಿಂತವೆ ಅಂತ ಸಿಟ್ಟು ಬಂದು ಕ್ರೋಧದಿಂದ ಬಿಸಿ ಗಾಳಿ ಅಗ್ನಿಯನ್ನು ಉಗುಳಿ ಮರಗಿಡಗಳನ್ನು ಸುಟ್ಟು ಭಸ್ಮ ಮಾಡಿದವರು ಪ್ರಚೇತಸರು. ಮತ್ತೆ ಬ್ರಹ್ಮದೇವರು ಆ ಉಳಿದ ಮರಗಿಡಗಳಿಗೆ ಹೇಳಿದ್ರು, ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತ. ಅವರೂ ಶಾಂತರಾದರು. ಉಳಿದ ವೃಕ್ಷ ಗಿಡಗಳು ಉಳಿದುಕೊಂಡವು. ಆದ್ದರಿಂದಲೇ ಎಷ್ಟು ತಪಸ್ಸು, ಎಷ್ಟು ಜಪ, ಎಷ್ಟು ಧ್ಯಾನ ಮಾಡಿದ್ರು ಮನುಷ್ಯರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದು ನಾಶ ಆಗೋದಿಲ್ಲ ಅಂತ. ನಾಶ ಆಗುತ್ತದೆ ಯಾವಾಗ? ನಿರಂತರ ದೇವರ ಚಿಂತನೆ ಬೇಕು.
ಆಗ ಮಾತ್ರ ಇದು ಪರಿಹಾರ ಆಗಲಿಕ್ಕೆ ಸಾಧ್ಯ, ನಾಶ ಆಗಲಿಕ್ಕೆ ಸಾಧ್ಯ. ಆದ್ದರಿಂದಲೇ ನಾರದರು ಪ್ರಚೇತಸರಿಗೆ ಉಪದೇಶ ಮಾಡಿದ್ದು, ಕಂಡವರನ್ನು ಆರಾಧನೆ ಮಾಡಬೇಡಿ, ಅವರ ಒಳಗೆ ಇರುವ ಅಚ್ಯುತನ ಆರಾಧನೆಯನ್ನ ಮಾಡಿ. ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ. ಎಲ್ಲರ ಒಳಗೆ ಇರುವ ಅಂತರ್ಯಾಮಿಯಾಗಿರುವ ಭಗವಂತ ಪ್ರೀತನಾದ ಅಂದ್ರೆ ಎಲ್ಲ ದೇವತೆಗಳು ಪ್ರೀತರಾಗಿ ಬಿಡ್ತಾರೆ. ನಿರಂತರ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಈ ಜಪವನ್ನ ನಿರಂತರ ಮಾಡ್ತಾ ಭಗವಂತನಲ್ಲಿಯೇ ಮನಸ್ಸನ್ನ ಇಟ್ಟು ಧ್ಯಾನವನ್ನ ಮಾಡ್ತಾ ಇದ್ರೆ ಈ ಶತ್ರುಗಳು, ಕಾಮಕ್ರೋಧಾದ ವೈರಿಗಳು ನಾಶವಾಗ್ತಾರೆ, ಭಗವಂತನ ಅನುಗ್ರಹ ಪಡಲಿಕ್ಕೆ ಸಾಧ್ಯ ಅಂತ ಈ ಸಂದೇಶವನ್ನ ಭಾಗವತ ನಮಗೆ ಕೊಡ್ತಾ ಇದೆ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.